Good morning, children. Today, for the SSLC examination, we are going to discuss about the four model question papers have been released from the board, SSLC board. So, all the questions are going to come on the basis of this. This we can take as a blueprint. It means from the first lesson, 3 marks question is going to come. From the second lesson, only 2 marks question is going to come. That knowledge we will get from the comparison of these all model question papers. So all 3 have been given here: model question paper 1, model question paper 2, and model question paper 3, and model question paper 4. If you study all these types of questions, it means from 1 to 16th 17th question, the questions will be from grammar. And if we compare all these four question papers, we will come to know that the items, means the points which have been taken for these all 17 questions from 1 to 17, ಅಂದರೆ 1 to 17 ತನಕ ಗ್ರಾಮರ್ ಏನು ತೊಗೊಂಡಿದ್ದಾರಲ್ಲ ಅದು 4 ಕ್ವೆಶನ್ ಪೇಪರ್ಸಲ್ಲಿ ಸೇಮ್ ಇದೆ. 1 2 3 4 ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ವೆಶನ್ ಟ್ಯಾಗ್ ಇದೆನಾ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್, ಇಲ್ಲಿ ಇಫ್ ಕ್ಲಾಸ, ಇಫ್ ಇನ್ಫಿನಿಟಿವ್, 2 ಸಿಲಾಬಲ್. ಈ 4 ಕ್ವೆಶನ್ಸನ್ನು ನೋಡ್ರಿ, ಸೇಮ್ ಇದೆ ಇಲ್ಲೂ ಕೂಡ. ಇನ್ಫಿನಿಟಿವ್, ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್, ಕ್ವೆಶನ್ ಟ್ಯಾಗ್. ಇಲ್ಲೂ ಸೇಮ್ ಇದೆ, ಇನ್ಫಿನಿಟಿವ್, ಕ್ವೆಶನ್ ಟ್ಯಾಗ್, ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್. ಇಲ್ಲೂ ಸೇಮ್ ಇದೆ, ಕ್ವೆಶನ್ ಟ್ಯಾಗ್, ಇನ್ಫಿನಿಟಿವ್, ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್. ಮೀನ್ಸ್ ಇದೇ 4 ಐಟಮ್ಸನ್ನು ಅವರು ಹಿಂದೆ ಮುಂದೆ ಮಾಡಿದ್ದಾರೆ ಅಷ್ಟೇ ವಿನಃ ಕ್ವೆಶನ್ಸನ್ನು ಚೇಂಜ್ ಮಾಡಿಲ್ಲ. ಸೊ ಈ ಟಾಪಿಕ್ನಿಂದನೇ ನೀವು ಇದನ್ನೇ, ಅಂದರೆ ಕ್ವೆಶನ್ ಟ್ಯಾಗ್, ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್ ಮತ್ತು ಇನ್ಫಿನಿಟಿವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 4 ಮಾರ್ಕ್ಸ್. ಈ 4 ಮಾರ್ಕ್ಸನ್ನು ಕಳ್ಕೊಳ್ಳೋಂಥ ಚಾನ್ಸಸ್ ಇರೋದಿಲ್ಲ. ಸೊ ಇದು ಒಂದು ಫಿಕ್ಸ್ ಆಯ್ತು ನಿಮಗೀಗ. ನೆಕ್ಸ್ಟ್ ಅದೇ ರೀತಿ ನೋಡಿರಿ, ಇಲ್ಲಿಂದ ಅಂದರೆ ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್ ಅಂತ ಕೊಟ್ಟಾರಲ್ಲ, 5th ಕ್ವೆಶನ್ ಟು 16th ಕ್ವೆಶನ್ ತನಕ ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್ ಅಂತ ಕೊಟ್ಟಾರ. ಅಂದರೆ ಶಬ್ದ ಭಂಡಾರಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತಾವೆ. ಇಲ್ಲಿನೂ ಅದೇ ಸೇಮ್ ಆಗಿದೆ. ಇಲ್ಲಿ 2 ಸಿಲಾಬಲ್, ಆರ್ಟಿಕಲ್, ಟೆನ್ಸ್ ಫಾರ್ಮ್, ಪಾಸಿಟಿವ್ ಡಿಗ್ರಿ, ಲಿಂಕರ್, ಸೋ ದ್ಯಾಟ್, ಪ್ಯಾಸಿವ್ ವಾಯ್ಸ್, ಪ್ರಿಪೋಸಿಷನ್, ಫಾರ್ಮ್ ಆಫ್ ವರ್ಡ್, ಎಜುಕೇಟೆಡ್ ಬೇರೆ ಫಾರ್ಮ್ಸನ್ನು ಕೇಳಿದ್ದಾರೆ. ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ. ಆಮೇಲೆ ಯೂಸ್ ದ ವರ್ಬ್ ಆ್ಯಸ್ ವರ್ಬ್, ವಾಕ್ ಅನ್ನೋ ಪದವನ್ನು ವರ್ಬ್ ಆಗಿ ಯೂಸ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಪೇಪರ್ನ ನೋಡಿದಾಗ ಅಲ್ಲೂ ಸೇಮ್ ಇದೆ ನೋಡಿರಿ. ಇಲ್ಲಿ 2 ಸಿಲಾಬಲ್ ಕೇಳಿದಾರ, ಇಲ್ಲಿ 1 ಸಿಲಾಬಲ್ ಕೇಳಿದಾರ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದಾರ, ಇಲ್ಲಿ 1 ಸಿಲಾಬಲ್ ವರ್ಡ್ ಕೇಳಿದ್ದಾರೆ. ಅದೇ ನೋಡಿರಿ, ಆರ್ಟಿಕಲ್ ಕೇಳಿದಾರ, ಇಲ್ಲೂ ಆರ್ಟಿಕಲ್, ಇಲ್ಲೇ ಆರ್ಟಿಕಲ್ ಇದೆ. ಇಲ್ಲಿ ಟೆನ್ಸ್ ಫಾರ್ಮು, ಪ್ರಿಪೋಸಿಷನ್, ಲಿಂಕರ್, ಫಾರ್ಮ್ ಆಫ್ ವರ್ಡ್, ಅಬ್ಸರ್ವ್. ಈಗ ಅಬ್ಸರ್ವ್ ಅನ್ನೋ ಪದದ ಬೇರೆ ಫಾರ್ಮನ್ನು ಕೇಳಿದ್ದಾರೆ. ಅಲ್ಲಿ ಹೆಂಗೆ ಎಜುಕೇಟ್ ಇದ್ದಿದ್ದು ಎಜುಕೇಷನ್ ಆಗತ್ತಲ್ಲ, ಅಬ್ಸರ್ವ್ ಇದ್ದಿದ್ದು ಅಬ್ಸರ್ವೇಷನ್ ಆಗತ್ತಷ್ಟೇ. ಇಲ್ಲಿ ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ, ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ, ಇಲ್ಲೂ ಡಿಗ್ರಿ ಕೇಳಿದ್ದಾರೆ ನೋಡ್ರಿ. ಇಲ್ಲೂ ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ, ಇಲ್ಲೂ ಕೂಡ ಡಿಗ್ರಿ ಕೇಳಿದ್ದಾರೆ. ಯಾವ ಡಿಗ್ರಿ ಕೇಳಿದ್ದಾರೆ ಅಂತಂದರೆ ಇಲ್ಲಿ ಟೆನ್ಸ್ ಫಾರ್ಮ್, ಪ್ರಿಪೋಸಿಷನ್, ಫಾರ್ಮ್ ಆಫ್ ದಿ ವರ್ಡ್, ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿಲ್ಲ ಅವರು. ಯೂಸ್ ಆಫ್ ಸೋ ದ್ಯಾಟ್ ಕೇಳಿದ್ದಾರೆ. 1ನೇ ಕ್ವೆಶನ್ ಪೇಪರಲ್ಲಿ ಯೂಸ್ ಆಫ್ ಸೋ ದ್ಯಾಟ್ ಕೇಳಿದ್ದಾರೆ. ಇಲ್ಲ, ಪಾಸಿಟಿವ್ ಡಿಗ್ರಿ ಕೇಳಿದ್ದಾರೆ. ಇಲ್ಲಿ 1ನೇದರಲ್ಲಿ ಪಾಸಿಟಿವ್ ಡಿಗ್ರಿ ಕೇಳಿದ್ದಾರೆ, 2ನೇದರಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ದಾರೆ, 3ನೇದರಲ್ಲೂ ಇದೆ ಸೂಪರ್ಲೇಟಿವ್ ಡಿಗ್ರಿನೇ ಇದೆ, 4ನೇದರಲ್ಲಿ ಕಂಪ್ಯಾರೇಟಿವ್ ಡಿಗ್ರಿ ಇದೆ. ಸೊ ಸೂಪರ್ಲೇಟಿವ್, ಕಂಪ್ಯಾರೇಟಿವ್, ಆಮೇಲೆ ಪಾಸಿಟಿವ್ ಡಿಗ್ರಿ, 3 ಡಿಗ್ರೀಸನ್ನು ಕೇಳಿದ್ದಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡಿರಿ, ಆರ್ಟಿಕಲ್ ಕೇಳಿದ್ದಾರೆ, ಟೆನ್ಸ್ ಫಾರ್ಮ್ ಕೇಳಿದ್ದಾರೆ. ಟೆನ್ಸ್ ಫಾರ್ಮ್ ತುಂಬ ಈಸಿ ಐತಿ. ಆ ಕೊಟ್ಟಂಥ ಡೈಲಾಗ್ನಲ್ಲಿ ಯಾವ ಟೆನ್ಸ್ ಇದೆ ಅನ್ನೋದನ್ನು ನೋಡಿಬಿಟ್ಟು ಅಲ್ಲಿ ಕ್ಲೂ ಇರ್ತೈತಿ. ಟುಡೇ ಅಂತಂದರೆ ಅದು ಪ್ರೆಸೆಂಟ್ ಟೆನ್ಸ್, ದ್ಯಾಟ್ ಡೇ, ದ ನೆಕ್ಸ್ಟ್, ಇನ್ 1947 ಅಂತೆಲ್ಲ ಕೇಳಿದ್ರೆ ಅದು ಪಾಸ್ಟ್ ಟೆನ್ಸ್. ಟೆನ್ಸನ್ನು ಐಡೆಂಟಿಫೈ ಮಾಡಿದ್ರೆ ಬಿ ಫಾರ್ಮ್ ಆಫ್ ವರ್ಬನ್ನು ಹಾಕೋದು ಬಹಳಷ್ಟು ಈಸಿ ಆಗುತ್ತೆ. ಸೊ ಟೆನ್ಸ್ ಫಾರ್ಮನ್ನೇ ತೊಗೊಂಡು ನಾವು ಒಂದು ಸಣ್ಣ ವಿಡಿಯೋನ ಮಾಡೋಣ. ಡಿಫಿಕಲ್ಟ್ ಇದ್ದರೆ ಮಕ್ಕಳೇ, ಇದರಲ್ಲಿ ನಿಮಗೆ ಯಾವುದು ಡಿಫಿಕಲ್ಟ್ ಇದೆಯಲ್ಲ ಈ ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿಯಲ್ಲಿ, ಅದನ್ನು ದಯಮಾಡಿ ಕಮೆಂಟ್ಸಲ್ಲಿ ಹಾಕಿರಿ. ಇದು ಡಿಫಿಕಲ್ಟ್ ಇದೆ, ಇದು ಸ್ವಲ್ಪ ಡಿಸ್ಕಸ್ ಮಾಡಿರಿ ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಡಿಸ್ಕಸ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ಈಸ್ ಓನ್ಲಿ ಫಾರ್ ಯುವರ್ SSLC ಎಕ್ಸಾಮನ್ನು ಸುರಳಿತವಾಗಿ ಹೋಗಲಿ, ಈಸಿ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದನೇ ಇದನ್ನು ಮಾಡಿರೋದು. ಸೊ ಎಕ್ಸಾಮ್ಗೋಸ್ಕರ ದಯಮಾಡಿ ಇದನ್ನು ನೋಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಬೇಕಿತ್ತಂದರೆ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕನ್ನು ಕೂಡ ಮಾಡಿ. ಈಗ ನೆಕ್ಸ್ಟ್ ನೋಡಿರಿ, ಆರ್ಟಿಕಲ್ ಇದೆ, ಇಲ್ಲೂ ಕೂಡ ಸೋ ದ್ಯಾಟ್, ಯೂಸ್ ಆಫ್ ಸೋ ದ್ಯಾಟ್ ಇದೆ, ಆರ್ಟಿಕಲ್ಲು ಕೂಡ ಇದೆ, ಪ್ರಿಪೋಸಿಷನ್, ಲಿಂಕರ್,
ಆಮೇಲೆ ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್ ಎಲ್ಲದರಲ್ಲೂ ಇದೆ. ಯೂಸ್ ಆಫ್ ದಿ ವರ್ಡ್ ಡ್ರೀಮ್ ಅಂತಿದೆ. ಡ್ರೀಮನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ವರ್ಬ್ ಆಗಿ ಯೂಸ್ ಮಾಡಿರಿ ಅಂತ ಕೊಟ್ಟಾರ. ಐಡೆಂಟಿಫೈಯಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಿದೆ. ಸೋ ದ್ಯಾಟ್ ಅನ್ನೋ ಪದದ ಯೂಸೇಜನ್ನು ನಾನು ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಇನ್ನೊಂದು ಯಾವುದು ಹೇಳಿದೆ ನಾನು, ಫಾರ್ಮ್ ಆಫ್ ವರ್ಬ್ ಬಂದಿಯಲ್ಲ ಅದು ಕೂಡ ಮಾಡ್ತೀನಿ. ಈಗ ರಿಪೋರ್ಟೆಡ್ ಸ್ಪೀಚ್, ಅಡ್ವರ್ಬಿಯಲ್ ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟರೆ ಇದು ಎಡಿಟಿಂಗಲ್ಲಿ ಬಂತು. ಈಗ ಸೋ ದ್ಯಾಟ್ ಇಲ್ಲೂ ಇದೆ. ಯೂಸ್ ಆಫ್ ದಿ ವರ್ಬ್ ಆ್ಯಸ್ ವರ್ಬ್ ಅಂತ ಇಲ್ಲಿ ಇದೆ. ವಾಚ್ ಅನ್ನೋದು ವರ್ಬ್ ಮಾಡಿರಿ ಅಂತಾರೆ. ಇಲ್ಲಿ ಡ್ರೀಮ್ ಅನ್ನೋದನ್ನು ವರ್ಬ್ ಆಗಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಟ್ಟಿದ್ದಾರೆ. ಇನ್ನು ಕ್ವಶನ್ ಪೇಪರ್ ಮಾಡೆಲ್ 3ಯಲ್ಲಿ ಆರ್ಟಿಕಲ್, ಟೆನ್ಸ್ ಫಾರ್ಮ್, ಪ್ಯಾಸಿವ್ ವಾಯ್ಸ್, ಇಂಡೈರೆಕ್ಟ್ ಸ್ಪೀಚ್, ಸೂಪರ್ಲೇಟಿವ್ ಡಿಗ್ರಿ, ಒನ್ ಸಿಲಾಬಲ್ ಅಂತಿದೆ. ಆಮೇಲೆ ಫಾರ್ಮ್ ಆಫ್ ದಿ ವರ್ಡ್ ಡಿಸ್ಕವರ್ ಅಂತಿದೆ. ಡಿಸ್ಕವರಿ ಆಗತ್ತಷ್ಟೇ, ಅದು ಸ್ಪೆಲ್ಲಿಂಗ್ ಆ್ಯಂಡ್ ಅಡ್ವರ್ಬಿಯಲ್ ಮಿಸ್ಟೇಕ್ ಐತಿ. ಇಲ್ಲಿ ನೋಡ್ರಿ, ಇಲ್ಲೂ 4ನೇ ಕ್ವಶನ್ ಪೇಪರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದರೆ ಒನ್ ಸಿಲಾಬಲ್ ಕೇಳಿದ್ದಾರೆ. ಯೂಸ್ ಸೋ ದ್ಯಾಟ್ ಅದು ಕೊಟ್ಟಿದ್ದಾರೆ. ಆರ್ಟಿಕಲ್, ಪಾರ್ಟ್ಸ್ ಆಫ್ ಸ್ಪೀಚ್, ಲಿಂಕರ್, ಪ್ರಿಪೋಸಿಷನ್, ಟೆನ್ಸ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಎಲ್ಲೂ ಟೆನ್ಸ್ ಫಾರ್ಮ್ ಇದೆ ಮಕ್ಕಳೇ. ಫಾರ್ಮ್ ಆಫ್ ವರ್ಡ್ ಡೆವಲಪ್ದು ಬೇರೆ ಫಾರ್ಮ್ ಕೇಳಿದ್ದಾರೆ. ಡೆವಲಪ್ಮೆಂಟ್ ಆಗ್ತೈತೆ ಅಷ್ಟೇ ಅದು. ಯೂಸ್ ಆಫ್ ದಿ ವರ್ಡ್ ಆ್ಯಸ್ ವರ್ಬ್, ಪೇ ಅನ್ನೋದನ್ನು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಈಗ 4 ಕ್ವಶನ್ ಪೇಪರ್ಸನ್ನು ನೋಡಿದಾಗ ಯೂಸ್ ಆಫ್ ದಿ ವರ್ಡ್ ಅಂತ ಕೇಳಿದಾರಲ್ಲ, ಅಲ್ಲಿ ಹೆಚ್ಚಾಗಿ ಅವರು ವರ್ಬ್ ಆಗೇ ಯೂಸ್ ಮಾಡಂತ ಕೇಳಿದ್ದಾರೆ. ಇಲ್ಲಿ ಪೇ ಅಂತ ಕೇಳಿದ್ದಾರೆ, ಅದನ್ನು ವರ್ಬ್ ಆಗಿ ಯೂಸ್ ಮಾಡಂದಾರ. ಇಲ್ಲಿ ವಾಚನ್ನು ವರ್ಬ್ ಆಗಿ ಯೂಸ್ ಮಾಡಂದಿದ್ದಾರೆ. ಇಲ್ಲಿ ಯಾವುದನ್ನು ಯೂಸ್ ಮಾಡಂತಂದಿದ್ದಾರೆ ಅಂದರೆ, ಇಲ್ಲೂ ಕೂಡ ಯೂಸ್ ದ ವರ್ಡ್ ಡ್ರೀಮನ್ನು ವರ್ಬ್ ಆಗಿ ಯೂಸ್ ಮಾಡಂತ ಕೊಟ್ಟಿದ್ದಾರೆ. ಇಲ್ಲಿ ವಾಕನ್ನು ವರ್ಬ್ ಆಗಿ, ಎಲ್ಲ 4 ಕ್ವಶನ್ ಪೇಪರಲ್ಲಿ ಒಂದು ವರ್ಡ್ ಕೊಟ್ಬಿಟ್ಟು ಅದನ್ನು ವರ್ಬ್ ಆಗಿ ಯೂಸ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಹೆಚ್ಚಾಗಿ ನಮ್ಗೆ ಯಾವುದೇ ವರ್ಡ್ ನೌನ್ ಇದ್ದಿದ್ದನ್ನು ಕೊಟ್ಟರು ಕೂಡ ನಮ್ಗೆ ವರ್ಬ್ ಆಗಿ ಯೂಸ್ ಮಾಡಿದ್ರಿ ಅಂತಂದರೆ ವರ್ಬ್ ಆಗಿ ಯೂಸ್ ಮಾಡಬೇಕು. ಸೊ ವರ್ಬ್ ಆಗಿ ಯೂಸೇಜ್ ಮಾಡೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದು ಈಸಿ ಆಗುತ್ತೆ. ಸೊ ಇಲ್ಲೇನು 1 ಮಾರ್ಕ್ಸ್ ಕೇಳಿದಾರಲ್ಲ, ಅದನ್ನು ಒಂದೊಂದು ವಿಡಿಯೋಲ್ಲಿ 2 ಟೈಪ್ಸನ್ನು ನಾವು ಡಿಸ್ಕಸ್ ಮಾಡೋಣಂತ. ಆಮೇಲೆ ವರ್ಬ್ ಫಾರ್ಮ್ ಮತ್ತು ಇನ್ನೊಂದು ಯಾವುದು, ವರ್ಬ್ ಫಾರ್ಮ್ ಆ್ಯಂಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇದನ್ನು ಸಪ್ರೇಟ್ ಇದರಲ್ಲಿ ಡಿಸ್ಕಸ್ ಮಾಡೋದಂತ. ಇನ್ನು ಕ್ವಶನ್ ಪೇಪರ್ 4ಅಲ್ಲಿ ನೋಡಿರಿ, ಟೆನ್ಸ್ ಫಾರ್ಮ್ ಕೇಳಿದ್ದಾರೆ. ಡೆವಲಪ್ಮೆಂಟ್ ಆಗ್ತೈತಿ ಅಂತ ಹೇಳಿದೆ ನಾನು. ಯೂಸ್ ಆಫ್ ದಿ ವರ್ಡ್ ಆ್ಯಸ್ ಪೇಯನ್ನು ವರ್ಬ್ ಆಗಿ ಯೂಸ್ ಮಾಡಿರಂದಾರ. ಕಂಪ್ಯಾರೇಟಿವ್ ಡಿಗ್ರಿ, ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್, ಸ್ಪೆಲ್ಲಿಂಗ್ ಆ್ಯಂಡ್ ಅಡ್ವರ್ಬಿಯಲ್ ಮಿಸ್ಟೇಕ್. ಇಲ್ಲೂ ಸ್ಪೆಲ್ಲಿಂಗ್ ಆ್ಯಂಡ್ ಅಡ್ವರ್ಬಿಯಲ್ ಮಿಸ್ಟೇಕ್. ಇಲ್ಲೂ ಕೂಡ ಸ್ಪೆಲ್ಲಿಂಗ್ ಆ್ಯಂಡ್ ಅಡ್ವರ್ಬಿಯಲ್ ಮಿಸ್ಟೇಕ್. ಇಲ್ಲೂ ಕೂಡ ಅಡ್ವರ್ಬಿಯಲ್ ಮಿಸ್ಟೇಕ್ ಆ್ಯಂಡ್ ಕಂಜಂಕ್ಷನ್ ಮಿಸ್ಟೇಕ್ ಅಂತ ಕೊಟ್ಟಾರೆ. ಸೊ 4ರಲ್ಲಿ ಎಡಿಟಿಂಗ್ ಒಳಗೆ ಅಡ್ವರ್ಬಿಯಲ್ ಮಿಸ್ಟೇಕ್ ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕೊಟ್ಟಿದ್ದಾರೆ. ಸೊ ಅಡ್ವರ್ಬ್ ಬಗ್ಗೆ ವಿ ಕ್ಯಾನ್ ಡಿಸ್ಕಸ್ ಇನ್ ಒನ್ ಇದರಲ್ಲಿ ವಿಡಿಯೋನಲ್ಲಿ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಅಡ್ವರ್ಬಿಯಲ್ ಮಿಸ್ಟೇಕ್ಸ್, ಹೌ ಟು ಫೈಂಡ್ ಇಟ್ ಔಟ್, ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಲ್ಸೋ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ಒನ್ ಆಫ್ ದಿ ವಿಡಿಯೋಸಲ್ಲಿ ನಾವು ಡಿಸ್ಕಸ್ ಮಾಡೋಣಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ನಿಮ್ಮದು 17 ಮಾರ್ಕ್ಸ್ದು ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್ ಎಡಿಟಿಂಗಲ್ಲಿ ಇಷ್ಟು ಪಾಯಿಂಟ್ಸ್ ಬರ್ತಾವೆ. ಸೊ ಯು ಕ್ಯಾನ್ ಮೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಕೀಪ್ ಇಟ್ ಡೌನ್ ಆರ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಆಲ್ಸೋ. ಇದನ್ನು ಬರೆದಿಟ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಡ್ರಿ. ಸೊ ಇದ್ರ ಪ್ರಕಾರ ನಾವು 1 to 17 ಮಾರ್ಕ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟನ್ನು ಹೋಗೋಣಂತ. ನೆಕ್ಸ್ಟಲ್ಲಿ ಈಗ ನೋಡಿರಿ ಮಕ್ಕಳೇ, essay 1 ಅಂತಂದ್ರೆ ಏನು, ಶಾರ್ಟ್ ಆನ್ಸರ್ 1 ಅಂತ ಅರ್ತಿದ್ರದ್ದು. essay 1 ಅಂತಂದ್ರೆ ಏನಪ್ಪ, ಶಾರ್ಟ್ ಆನ್ಸರ್ 1 ಎಷ್ಟಿದಾವೆ ಇವ ನೋಡ್ರಿ, ಇಷ್ಟಿದಾವೆ. ಶಾರ್ಟ್ ಆನ್ಸರ್ 1 ಇಷ್ಟದಾವೆ. ಇವು ಯಾವ್ಯಾವ ಲೆಸನ್ಸ್ಗೆ ಬಂದಾವ ಅನ್ನೋದನ್ನು ನೋಡೋಣ. ಸೇಮ್ ಲೆಸನ್ಸೇ ಇದಾವೆ 4 ಕ್ವಶನ್ ಪೇಪರ್ಸಲ್ಲಿ, ಅದೇ ಲೆಸನ್ಸೇ ಇದಾವೆ. ಯಾವ ಅಂತಂದರೆ ಜೆಂಟಲ್ಮ್ಯಾನ್ ಆಫ್ ರಿಯೋನ್ ಮೀಡಿಯೋ, ಡಾಕ್ಟರ್ BR ಅಂಬೇಡ್ಕರ್, ಆಮೇಲೆ ದ ಕಾನ್ಸರ್ಟ್, ಆಮೇಲೆ ಸೈನ್ಸ್ ಆ್ಯಂಡ್ ಹೋಪ್ ಫಾರ್ ಸರ್ವೈವಲ್, ಐ ಆಮ್ ದ ಲ್ಯಾಂಡ್, ನಾರಾಯಣಪುರ್. ಇದು ಸಪ್ಲಿಮೆಂಟ್ರಿ ಅಂತೂ 4 ಮೇಲೆ ಕ್ವಶನ್ಸ್ ಬಂದಿರ್ತೈತಿ. ಆಮೇಲೆ ಏನಾಗಿರ್ತದೆ ಅಂದ್ರೆ, ಇಲ್ಲಿ ನಾರಾಯಣಪುರ್ ಇನ್ಸಿಡೆಂಟ್ ಆ್ಯಂಡ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಕೊಟ್ಟರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಚೂಸ್ ಮಾಡಿ ಬರಿಬೇಕಾಗಿರುತ್ತೆ. ಆಮೇಲೆ ದ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಮತ್ತು ಬರ್ಡ್ ಆಫ್ ಹ್ಯಾಪಿನೆಸ್ ಅಂದರೆ 3rd ಲೆಸನ್ 4th ಲೆಸನ್ ಕ್ವಶನಲ್ಲಿ ಯಾವುದಾದ್ರೂ ಒಂದು ಲೆಸನನ್ನು ಚೂಸ್ ಮಾಡಿ ಬರೆದಿರುತ್ತೆ. ಸೊ ನೀವು ಒಂದು ಲೆಸನನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಆಗುತ್ತೆ, ಅಥವಾ 3 ಲೆಸನ್ಸ್ 1 2 3 3 ಲೆಸನ್ಸನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ 4ನೇ ಲೆಸನನ್ನು ಬಿಟ್ಟರೂ ಕೂಡ ಇಟ್ ಕ್ಯಾನ್ ಬಿ ಡನ್. ನೀವು ಯಾವುದಾದ್ರೂ 2 ಕ್ವಶನನ್ನು ಬರೆಯೋದಿರುತ್ತೆ ಅಷ್ಟೇ. ಇವೆರಡರಲ್ಲಿ ಒಂದನ್ನು ಬರೀಬೇಕು, ಇವೆರಡರಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ ಅಷ್ಟೇ. ಈಗ ನಾನು ಹೇಳಿದೆ, ಒಂದೇ ಕ್ವಶನ್ ಪೇಪರ್ ಒಂದೇ ಮಾಡಲಲ್ಲಿ
ಈ 2 ಮಾರ್ಕ್ಸಿಗೆ ಏನು ಕ್ವಶನ್ಸ್ ತೊಗೊಂಡಿದ್ದಾರಲ್ಲ ಲೆಸನ್ಸ್, ಇದು ಸೇಮ್ ಇದೆ 4 ಕ್ವಶನ್ ಪೇಪರ್ಸಲ್ಲಿ. ಅಂದರೆ ಇದು ಒಂಥರ ಬ್ಲೂ ಪ್ರಿಂಟೇ ನಿಮಗೆ. ನೀವು ಕೂಡ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಇದೇ 3 ಕ್ವಶನ್ಸಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಓಕೆ. ಅಂದರೆ ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ, ಡಾಕ್ಟರ್ B.R. ಅಂಬೇಡ್ಕರ್, ಕಾನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಫಾರ್ ಸರ್ವೈವಲ್, ಐ ಆಮ್ ದ ಲ್ಯಾಂಡ್. ಯೂತ್ರಲ್ಲಿ ನೀವೇನು ಮಾಡಬೇಕಾಗ್ತೈತಿ ಅಂದರೆ ನೀವೇನು ಮಾಡಬೇಕಾಗತ್ತಂದರೆ ನೋಡ್ರಿ ಇಲ್ಲೂ ಕೂಡ ಅದೇ ಲೆಸನ್ಸ್ ಇದೆ. ಅಂಬೇಡ್ಕರ್, ಕಾನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಫಾರ್ ಸರ್ವೈವಲ್, ಐ ಆಮ್ ದ ಲ್ಯಾಂಡ್, ಅದೇ 4 ಲೆಸನ್ಸ್ ಇದೆ ನೋಡ್ರಿ. ಡಾಕ್ಟರ್ B.R. ಅಂಬೇಡ್ಕರ್, ಕಾನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಫಾರ್ ಸರ್ವೈವಲ್, ಐ ಆಮ್ ದ ಲ್ಯಾಂಡ್, 3 ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ, ಸಾರಿ ಇದನ್ನು ಬಿಟ್ಟೆ. ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ 4 ಕ್ವಶನ್ ಪೇಪರ್ಸಲ್ಲಿ ಅದೇ ಇದೆ. ಜೆಂಟಲ್ಮ್ಯಾನ್ ಆ್ಯಂಡ್ ಜೆಂಟಲ್ಮ್ಯಾನ್. ಇಲ್ಲೂ ಕೂಡ ನೋಡ್ರಿ ಡಾಕ್ಟರ್ B.R. ಅಂಬೇಡ್ಕರ್ ಇದೆ, ಐ ಆಮ್ ದ ಲ್ಯಾಂಡ್ ಇದೆ, ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ, ಡಾಕ್ಟರ್ B.R. ಅಂಬೇಡ್ಕರ್, 3rd ಲೆಸನ್, 4th ಲೆಸನ್, ಆಮೇಲೆ ಐ ಆಮ್ ದ ಲ್ಯಾಂಡ್, ಕಾನ್ಸರ್ಟ್, ಸೈನ್ಸ್ ಆ್ಯಂಡ್ ಹೋಪ್ ಫಾರ್ ಸರ್ವೈವಲ್. ಹಾರ್ಡಿಂದ ಐ ಆಮ್ ದ ಲ್ಯಾಂಡ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದೇನು ಕ್ವಶನ್ ಕೇಳಿದ್ದಾರೆ ಅನ್ನೋದು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಅವರು ಚೂಸ್ ಮಾಡಿದ ಲೆಸನ್ ತುಂಬ ಈಸಿ ಐತಿ, ಬಟ್ ಕ್ವೆಶನ್ಸ್ ಅಷ್ಟು ಈಸಿ ಇಲ್ಲ. ಕ್ವಶನ್ ಪೇಪರ್ಸನ್ನು ನೋಡಿದಾಗ ಕ್ವಶನ್ ಪೇಪರ್ಸ್ ಸ್ವಲ್ಪ ಟಿಪಿಕಲ್, ಅಂದರೆ ಒಂದು ಸ್ವಲ್ಪ ಏನು ಮಾಡಿ ಕೇಳಿದ್ದಾರೆ ಅಂತಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಕ್ವಶನ್. ಅರ್ಥ ಮಾಡಿಕೊಂಡ್ರೆ ನೀವು ಜನರಲ್ ಆಗಿ ಬರಿಬೋದು, ಇಲ್ಲಾಂದರೆ ನೀವು ಆ ಆನ್ಸರ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಭಾರಿ ಬೆಸ್ಟ್ ಅನಿಸುತ್ತೆ. ಇಲ್ಲಿ 4 ಕ್ವಶನ್ ಪೇಪರ್ಸಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಕೇಳಿದ್ದಾರೆ ಅವರು ಅದೇ ಲೆಸನಿಂದ, ಬಟ್ ಕ್ವಶನನ್ನು ಟ್ವಿಸ್ಟ್ ಮಾಡ್ಯಾರ. ಸೊ ನೀವೇನು ಮಾಡಬೇಕಾಗ್ತೈತಿ ಇದು ಸ್ಕೋರ್ ಮಾಡೋಕ್ಕಂತಂದ್ರೆ ಈ 4 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ 2 ಮಾರ್ಕ್ಸಿಗೆ ಏನು ಕ್ವಶನ್ಸ್ ಕೇಳಿದಾರಲ್ಲ ಈ ಲೆಸನ್ಸ್ ಮ್ಯಾಗ, ಆ ಲೆಸನ್ಗೆ ನೀವು ಆನ್ಸರ್ ಪ್ರಿಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಿಪರೇಷನ್ ಆಗುತ್ತದು. ಸೊ ಏನು ಕೇಳಿದಾರೆ 4 ಕ್ವಶನ್ ಪೇಪರಲ್ಲಿ ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ, ಅವುಗಳನ್ನ ಪ್ರಿಪ್ರೇಷನ್ ಮಾಡಲೇಬೇಕು. ಹಂಗೆ ಈಸಿ ಅಂತ ಹೋಗಿಲ್ಲ ಅವರು, ಕ್ವಶನನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ನೀವು ಬೈಪಟ್ ಮಾಡಿರ್ತೀರಿ ಕೆಲವೊಂದು ಕ್ವಶನ್ಸನ್ನು. ಏನು ಅನಂತ್ ವಾಸ್ ಟ್ಯಾಲೆಂಟೆಡ್ ಬಾಯ್, ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಒರೇಷಿಯಸ್ ರೀಡರ್, ಇವನು ಮಾಡಿರ್ತೀರಿ ಕಾಮನ್ ಆಗಿ. ಸೊ ಅವರು ಆ ಥರ ಕ್ವಶನ್ಸ್ ಕೇಳಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಮಾಡೇ ಕೇಳಿದ್ದಾರೆ. ಲೆಸನ್ಸ್ ಈಸಿ ಇದಾವೆ, ಬಟ್ ಕ್ವಶನ್ಸನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಆಯಿತಾ ಮಕ್ಕಳೇ. ನೆಕ್ಸ್ಟ್ ಈಗ 3 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ ನೋಡೋಣ ಅಂತ. ನೋಡ್ರಿ ಇಲ್ಲಿ SA2 ಅಂತಂದರೆ ಇದು 3 ಮಾರ್ಕ್ಸಿಗೆ ಇರುವಂಥ ಕ್ವಶನ್. SA2 ಅಂತಂದ್ರೆ ಇವೆರಡು 3 ಮಾರ್ಕ್ಸಿಗೆ ಇರುವಂಥ ಕ್ವಶನ್ಸ್. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ 3 ಅಂಥೇಳಿ. ಸೊ ಇದಕ್ಕೇನು ಕ್ವಶನ್ ಕೇಳಿದ್ದಾರೆ, ಹೀರೋ ಆ್ಯಂಡ್ ಜಾಜ್ ಪೋಯಮ್ 2. ನೋಡ್ರಿ ಇಲ್ಲೇ ಹೀರೋ ಮತ್ತು ಜಾಜ್ ಪೋಯಮ್ 2 ಕೇಳಿದ್ದಾರೆ. ಹೀರೋ ಆ್ಯಂಡ್ ಜಾಜ್ ಪೋಯಮ್ 2 3 ಮಾರ್ಕ್ಸ್ ಕ್ವಶನ್ಸ್ಗೆ ಇವೆರಡನ್ನು ಚೂಸ್ ಮಾಡಿದ್ದಾರೆ. ಸೊ 4 ಕ್ವಶನ್ ಪೇಪರ್ಸಲ್ಲಿ ಇವೇ ಲೆಸನ್ಸ್ ಇದಾವೆ ನೋಡ್ರಿ. ಹೀರೋ, ಜಾಜ್ ಪೋಯಮ್ 2, ಹೀರೋ, ಜಾಜ್ ಪೋಯಮ್ 2, ಹೀರೋ ಆ್ಯಂಡ್ ಜಾಜ್ ಪೋಯಮ್ 2. ಸೊ ಇದ್ರ ಮೇಲೇ ನೀವು ಏನು ಮಾಡ್ಕೋಬೇಕಾಗ್ತೈತಿ, 3 ಮಾರ್ಕ್ಸ್ ಕ್ವಶನ್ಸನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ರೀತಿಯಿಂದ ಒಂದು ಕ್ಲಾರಿಟಿ ಬಂತು ನಿಮ್ಗೆ. 2 ಮಾರ್ಕ್ಸಿಗೆ ಯಾವ ಪಾಠದ ಮ್ಯಾಗ ತೆಗಿತಾರೆ, 3 ಮಾರ್ಕ್ಸಿಗೆ ಎಕ್ಸ್ಪ್ಲನೇಟ್ರಿ ಆನ್ಸರ್ ಎದ್ರ ಮ್ಯಾಗ ತೆಗಿತಾರೆ ಅಂತ ಗೊತ್ತಾಯ್ತು. ಬಟ್ 4 ಕ್ವಶನ್ ಪೇಪರ್ಸನ್ನು ನೋಡಿ ಅದರಲ್ಲಿ 3 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಆ 3 ಆನ್ಸರ್ಸನ್ನು 4 ಆನ್ಸರ್ಸನ್ನು ಅಂದರೆ 4 ಆನ್ಸರ್ಸ್ ಬರ್ತಾವೆ, ಡಿಫ್ರೆಂಟ್ ಆಗಿರ್ತಾವೆ. ಅವು 4 ಪ್ರಿಪೇರ್ ಮಾಡಿಕೊಂಡ್ರೆ ಇದು ಬೆಸ್ಟ್ ಪ್ರಿಪ್ರೇಷನ್ ಅಂತ ನಾನು ಅನ್ಕೋತೀನಿ. ಬೇರೆ ಎಲ್ಲ ಮಾಡೋಕ್ಕಿಂತ ಇದರಲ್ಲೇ ಕೊಟ್ಟಿದ್ದ ಕ್ವಶನ್ಸ್ ಏನಿದಾವಲ್ಲ ಅವ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಾವು ಕಮಿಂಗ್ ಡೇಸಲ್ಲಿ ಅದನ್ನು ಕೂಡ ಏನು ಕ್ವಶನ್ ಕೇಳಿದಾರೆ ಅದಕ್ಕೆ ಏನು ಆನ್ಸರ್ ಇದೆ ಸಪ್ರೇಟ್ ಡಿಸ್ಕಸ್ ಮಾಡಿ ಅದನ್ನು ಆನ್ಸರ್ನ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ನೆಕ್ಸ್ಟ್ ಬರೋ ಕ್ವಶನ್ಸಲ್ಲಿ ಆಮೇಲೆ ಇಲ್ಲಿ ನೋಡಿರಿ ಎಕ್ಸ್ಟ್ರಾಕ್ಟ್ಸ್. ನೋಡಿರಿ ಇವಾಗ ಎಕ್ಸ್ಟ್ರಾಕ್ಟ್ಸ್ ಬಂದಾಗ ಯಾವ ಲೆಸನ್ಸ್ ತೊಗೊಂಡಿದ್ದಾರೆ ನೋಡೋಣ ಅಂತ. ಎಕ್ಸ್ಟ್ರಾಕ್ಟ್ಸ್ ನೋಡಿರಿ, ಎಕ್ಸ್ಟ್ರಾಕ್ಟ್ಸಲ್ಲಿ ಯಾವ ಲೆಸನ್ಸ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ನೋಡಿರಿ 4 ಕ್ವಶನ್ ಎಕ್ಸ್ಟ್ರಾಕ್ಟ್ಸ್ ಮ್ಯಾಗ ಬರ್ತಾವೆ. ಅಂದರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಬರ್ತೈತಿ. ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, 3 ಕ್ವಶನ್ ಕೇಳ್ತಾರೆ. ಅದು ಯಾವ್ದ್ರ ಮ್ಯಾಗ ಬರ್ತೈತಿ ಅಂತಂದ್ರೆ 2ನೇ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಡೆಫಿನೆಟ್ಲಿ ಇದ್ರ ಮ್ಯಾಗ 3 ಮಾರ್ಕ್ಸ್ ಕ್ವಶನ್ RC ಕ್ವಶನ್ ಬರ್ತೈತಿ. ಡಿಸ್ಕವರಿ ಕೂಡ ಅದು ಡೈಲಾಗ್ ಟೈಪ್ ಆಫ್ ಲೆಸನ್ಸ್ ಇತ್ತಂದ್ರೆ ಹೆಚ್ಚಾಗಿ RC ಕ್ವಶನೇ ಬರ್ತೈತಿ ಎಕ್ಸ್ಟ್ರಾಕ್ಟ್ ಕ್ವಶನ್. ಸೊ ಡಿಸ್ಕವರಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಕಲರ್ಸ್ ಆಫ್ ಸೈಲೆನ್ಸ್ ಆ್ಯಂಡ್ ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಹೋದ ವರ್ಷ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಮೇಲೆ ಅವರು ಏನು ಕೇಳ್ತಿದ್ರು 2 ಮಾರ್ಕ್ಸಿನ ಕ್ವಶನ್ ಕೇಳ್ತಿದ್ರು. ಆದರೆ ಇವಾಗ RC ಕ್ವಶನ್ಸ್ ಕೇಳಿದ್ದಾರೆ. ಇದು 4 ಕ್ವಶನ್ ಪೇಪರ್ಸಲ್ಲಿ ಸೇಮ್ ಫಾಲೋ ಅಪ್ ಆಗಿದೆ. ಯು ಕ್ಯಾನ್ ಸಿ ದ್ಯಾಟ್. ನೋಡಿರಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇಲ್ಲೂ ಕೂಡ ಅದೇ ಇದೆ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಡಿಸ್ಕವರಿ, ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಆ್ಯಂಡ್ ಪೋಯಮ್ ಆಯಿತು.
ಡಿಸ್ಕವರಿ ಕಲರ್ಸ್ ಆಫ್ ಸೈಲೆನ್ಸ್. ಅದೇ ಸೇಮೇ ಚೇಂಜ್ ಆಗಿದೆ, ಸೇಮೇ ಇದೆ ಲೆಸನ್ಸ್. ಸೊ ನೀವು ಎಕ್ಸ್ಟ್ರಾಕ್ಟ್ಸ್ಗೆ ಇದೇ ಲೆಸನ್ಸ್ ಫಿಕ್ಸ್ ಅಂತ ನೀವು ನೆನ್ಪಿಟ್ಕೋಬೋದು. ಯಾವ 3 ಲೆಸನ್ಸ್ ಇವು ಎಕ್ಸ್ಟ್ರಾಕ್ಟ್ಸ್ಗೆ ಡೆಫಿನೆಟ್ಲಿ ಕ್ವೆಶನ್ಸ್ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ದೀಸ್ 4 ಲೆಸನ್ಸ್. ಯಾವ್ಯಾವು? ದೆರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ 2nd ಲೆಸನ್, ಡಿಸ್ಕವರಿ 6th ಲೆಸನ್, ಕಲರ್ಸ್ ಆಫ್ ಸೈಲೆನ್ಸ್ 7th ಲೆಸನ್. 3 ಲೆಸನ್ಸ್ ಆದರೆ 1 ಪೋಯಮ್ ಇರುತ್ತೆ, ಅದು ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಮೇಲೆ RC ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿರಿ ಮಕ್ಕಳೇ. ಆಮೇಲೆ ಈ 4 ಕ್ವಶನ್ ಪೇಪರ್ಸಲ್ಲಿ ಏನು ಬಂದಿತ್ತಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ಆಮೇಲೆ ಅದನ್ನು ಪ್ರಿಪೇರ್ ಮಾಡ್ಕೊಂಬಿಡ್ರಿ. ಒಂದು ಸರ್ತಿ ನಿಮ್ಮದು ಎಕ್ಸಾಮ್ ಪ್ರಿಪ್ರೇಷನ್ ಅದು ಕಂಪ್ಲೀಟ್ ಆದಂಗಿದು. ಇಂಗ್ಲೀಷ್ 2nd ಲ್ಯಾಂಗ್ವೇಜ್ ಇಂಗ್ಲೀಷದು ಕಂಪ್ಲೀಟ್ ಆದಂಗಿದೆ ಅಷ್ಟು ಪ್ರಿಪೇರ್ ಮಾಡಿಕೊಂಡ್ರೆ. ಸೊ ನೆಕ್ಸ್ಟ್ ಬನ್ನಿರಿ, ಇಲ್ಲೇ ಪ್ರೊಫೈಲ್ ಇರ್ತೈತಿ, ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೋಯಮ್ ಮೆಮರೈಸೇಷನ್ ಡೆಫಿನೆಟ್ಲಿ ಇರ್ತೈತಿ. ಪೋಯಮ್ ಮೆಮರೈಸೇಷನಲ್ಲಿ ನಾವು ಒಂದು ಫಿಕ್ಸ್ ಮಾಡ್ಕೋಬೋದು ಇವಾಗ ಯಾವ ಲೆಸನ್ಸ್ ಅಂಥೇಳಿ. ನೋಡ್ರಿ ಇಲ್ಲೇ ಪೋಯಮ್ ಮೆಮರೈಸೇಷನ್ 4 ಮಾರ್ಕ್ಸ್ ಇರ್ತೈತಿ. ಸೊ ಬಲ್ಕ್ ಆಫ್ ಮಾರ್ಕ್ಸ್ ಬರ್ತೈತಿ ಇಲ್ಲೇ. ನೀವು ಕ್ವಾಲಿಟಿ ಆಫ್ ಮರ್ಸಿಯನ್ನೇ ಪ್ರಾಕ್ಟೀಸ್ ಮಾಡಿರಿ ಅಥವಾ ಬ್ಲೈಂಡ್ ಬಾಯ್ ಯಾವುದಾದ್ರೂ ಒಂದನ್ನು ಪರ್ಫೆಕ್ಟ್ ಮಾಡಿಕೊಂಡು ನೋಡಲಾರ್ದೆ ಬರೆದು ಸ್ಪೆಲ್ಲಿಂಗ್ಸನ್ನು ಚೆಕ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದರೆ 4 ಮಾರ್ಕ್ಸ್ ನಿಮ್ಗೆ ಅಡ್ವಾನ್ಸ್ ಇದ್ದಂಗೆ. ಸೊ ಡೋಂಟ್ ನೆಗ್ಲೆಕ್ಟ್, ಎಲ್ಲ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೀವು ಪ್ರಿಪೇರ್ ಮಾಡ್ಕೊಂಡು ಕೂಡ್ಬೋದು. ಡೈಲಿ ರೆಗ್ಯುಲರಾಗಿ 2 ಪಾಯಿಂಟ್ಸನ್ನು ಕವರ್ ಮಾಡ್ತಾ ಹೋದರೆ ನೀವು ಔಟ್ ಆಫ್ ಮಾರ್ಕ್ಸ್ ತೊಗೊಳ್ಳೋದು ಬಹಳಷ್ಟು ಈಸಿ ಆಗಿದೆ. ಸೊ ಇದನ್ನು ನೆಗ್ಲಿಜೆನ್ಸ್ ಮಾಡಬೇಡ್ರಿ. ಇದು 4 ಕ್ವಶನ್ ಪೇಪರಲ್ಲಿ ಸೇಮ್ ಇದೆ. ಇದು ನೋಡಿರಿ ತೋರಿಸ್ತೀನಿ. ಕ್ವಾಲಿಟಿ ಆಫ್ ಮರ್ಸಿ ಬ್ಲೈಂಡ್ ಬಾಯ್, ಕ್ವಾಲಿಟಿ ಆಫ್ ಮರ್ಸಿ ಬ್ಲೈಂಡ್ ಬಾಯ್, ಕ್ವಾಲಿಟಿ ಆಫ್ ಮರ್ಸಿ ಬ್ಲೈಂಡ್ ಬಾಯ್ 4 ಕ್ವಶನ್ ಪೇಪರ್ಸಲ್ಲಿ ಸೇಮ್ ಅದೇ ಇದೆ. ಸೊ ಈಗ ನೆಕ್ಸ್ಟ್ ಬನ್ನಿರಿ, ಈಗ ಲಾಂಗ್ ಆನ್ಸರಲ್ಲಿ ನೋಡಿರಿ ಗ್ರ್ಯಾಂಡ್ ಮಾ ಲಾಂಗ್ ಆನ್ಸರ್ಲಿ ಗ್ರ್ಯಾಂಡ್ ಮಾ ಇದೆ, ಸಾಂಗ್ ಆಫ್ ಇಂಡಿಯಾ ಇದೆ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇದೆ. ಎನಿ ಒನ್ ಆಫ್ ದೀಸ್ ಸಮರಿ ಯು ಕ್ಯಾನ್ ಪ್ರಿಪೇರ್ ಫಾರ್. ಇದು ಸೇಮ್ ಕಂಟಿನ್ಯೂ ಆಗಿದೆ ನೋಡಿರಿ. ಗ್ರ್ಯಾಂಡ್ ಮಾ, ಸಾಂಗ್ ಆಫ್ ಇಂಡಿಯಾ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಗ್ರ್ಯಾಂಡ್ ಮಾ, ಸಾಂಗ್ ಆಫ್ ಇಂಡಿಯಾ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಗ್ರ್ಯಾಂಡ್ ಮಾ, ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಇದ್ರ ಮೇಲೇ ನಿಮಗೆ ಸಮರಿ ಕ್ವಶನ್ಸ್ ಬರುತ್ತೆ. ಸೊ ನಿಮಗೆ ಗ್ರ್ಯಾಂಡ್ ಮಾ ತುಂಬ ಈಸಿ ಆಗ್ತದೆ ಪ್ರಿಪೇರ್ ಮಾಡ್ಕೊಳಕ್ಕೆ. ಸೊ ಯು ಕ್ಯಾನ್ ಪ್ರಿಪೇರ್ ಫಾರ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ನೆಕ್ಸ್ಟ್ ಹೋಗೋಣಂತೀಗ ಎಸ್ಸೆಗೆ ಬನ್ನಿರಿ. ಸೊ ಎಸ್ಸೆ ನೋಡಿರಿ, ಏನೇನು ಎಸ್ಸೆ ಕೊಟ್ರಪ್ಪ ಅಂದ್ರೆ ಇಲ್ಲೇ ಏರ್ ಪೊಲ್ಯೂಷನ್, ಮೊಬೈಲ್ ಫೋನ್ಸ್, ಸೋಷಿಯಲ್ ಮೀಡಿಯಾ ಕೊಟ್ಟಿದ್ದಾರೆ. ಇಲ್ಲೂ ಗ್ಲೋಬಲ್ ವಾರ್ಮಿಂಗ್, ಏರ್ ಪೊಲ್ಯೂಷನ್, ಸೇವ್ ಟ್ರೀಸ್, ಸೇವ್ ಅರ್ತ್ ಕೊಟ್ಟಿದ್ದಾರೆ. ಇಲ್ಲೂ ಏರ್ ಪೊಲ್ಯೂಷನ್, ಇಂಪಾರ್ಟೆನ್ಸ್ ಆಫ್ ಯೋಗ, ದ ಡಿಸಾಸ್ಟರ್ಸ್ ಆಫ್ ಎಕ್ಸೆಸ್ ರೈನ್ಫಾಲ್, ಆಮೇಲೆ ಬ್ಯಾನ್ ಆನ್ ಪ್ಲಾಸ್ಟಿಕ್, ಇಂಟರ್ನೆಟ್, ಏರ್ ಪೊಲ್ಯೂಷನ್. ಸೊ ಒನ್ ಥಿಂಗ್ ವಿ ವಿಲ್ ಕಮ್ ಟು ನೋ ದ್ಯಾಟ್ ಆಲ್ ದೀಸ್ 4 ಕ್ವೆಶನ್ ಪೇಪರ್ಸ್ ಏರ್ ಪೊಲ್ಯೂಷನ್ ಈಸ್ ಕಾಮನ್ ಎಸ್ಸೆ. ಸೊ ಏರ್ ಪೊಲ್ಯೂಷನ್ ಮೇಲೆ ಕಾಮನ್ ಆಗಿ ಎಸ್ಸೆ ಬಂದಿದೆ. ಸೊ ನೀವು ಒಂದು ಏರ್ ಪೊಲ್ಯೂಷನನ್ನು ಇಲ್ಲಿದೆ ಕೀ ಆನ್ಸರಲ್ಲಿಂದೇ ಏರ್ ಪೊಲ್ಯೂಷನನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಸೊ ಏರ್ ಪೊಲ್ಯೂಷನಲ್ಲಿ ನಮಗೆ ಮೇನ್ ಬರುವಂಥ ಪಾಯಿಂಟ್ಸ್ ಏನಪ್ಪ ಅಂದರೆ ಇಂಟ್ರೊಡಕ್ಷನ್, ಬಾಡಿ ಆಫ್ ದಿ ಎಸ್ಸೆ, ಆಮೇಲೆ ಲಾಸ್ಟ್ ಕನ್ಕ್ಲೂಷನ್. ಈ 3 ಹೆಡ್ಡಿಂಗ್ಸ್ ಅಂಡರಲ್ಲಿ ನೀವು ಪಾಯಿಂಟ್ಸನ್ನು ಚೆನ್ನಾಗಿ ಬರೆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಮಾರ್ಕ್ಸ್ ಡೆಫಿನೆಟ್ಲಿ. ಸೊ ಇದನ್ನು ಕೂಡ ನೀವು ಪ್ರಿಪೇರ್ ಮಾಡಿಕೊಡ್ರಿ. ಈ ಕಮ್ಮಿಂಗ್ ಡೇಸಲ್ಲಿ ನಾವು ಈ ಎಸ್ಸೆ ಮೇಲೆ ಹೇಗೆ ಎಸ್ಸೆ ಇರಬೇಕು, ಹೇಗೆ ಪ್ರೊಫೈಲ್ ಇರಬೇಕು, ನಿಮಗೆ ಅಟ್ಲೀಸ್ಟ್ ಒಂದು ಡೆಫಿನಿಟ್ ಮಾರ್ಕ್ಸ್ ಬರೋ ಥರ ಅದು ಈಸಿ ಮೆಥಡಲ್ಲಿ ಟೀಚ್ ಮಾಡಿ. ನೀವು ಆ್ಯಕ್ಚುಲಿ ಇದಕ್ಕೆ ಹೇಳ್ರಿ ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಹೇಳಿದ್ರೆ ನಾವು ಅದ್ರ ಮೇಲೆ ವಿಡಿಯೋಸನ್ನು ಮಾಡ್ತೀವಿ ಹೇಗೆ ಬರೀಬೇಕು ಅಂಥೇಳಿ. ಸೊ ಕಮೆಂಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಕಮೆಂಟ್ ಮಾಡಿರಿ, ತಿಳಿಸ್ರಿ, ಅದ್ರ ಮೇಲೆ ವಿಡಿಯೋಸ್ ಮಾಡಿರಿ. ನಾವು ಅವಶ್ಯಕತೆ ಇದ್ದಾಗ ನೋಡ್ಕೊತೀವಿ ವಿಡಿಯೋಸ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಶೇರ್ ಕೂಡ ಮಾಡಿರಿ ಈ ಒಂದು ವಿಡಿಯೋಸನ್ನು. ಸೊ ಇಷ್ಟಿದೆ. ಇನ್ನು ಲೆಟರ್ ರೈಟಿಂಗಲ್ಲಿನೂ ಕೂಡ ನಾವು ಒಂದು ಟಿಪ್ ಏನು ಅಂದರೆ ಲೆಟರ್ ರೈಟಿಂಗ್ಸಲ್ಲಿ ನೀವು ಡೆಫಿನೆಟ್ಲಿ ಪರ್ಸ್ನಲ್ ಲೆಟರನ್ನೇ ಚೂಸ್ ಮಾಡಿರಿ. ಸೊ ಯಾಕಂದರೆ ಇಲ್ಲಿ ನೋಡಿರಿ ಟು ದ ಮಲ್ಟಿಪಲ್ ಮುನ್ಸಿಪಲ್ ಆಫೀಸರ್ ಕೊಟ್ಟಿದ್ದಾರೆ, ಟು ಹೆಡ್ ಮಾಸ್ಟರ್ ಕೊಟ್ಟಿದ್ದಾರೆ, ಎಡಿಟರ್ ಕೊಟ್ಟಿದ್ದಾರೆ, ದ ಮ್ಯಾನೇಜರ್ ಆಫ್ KSRTC ಕೊಟ್ಟಾರ. ಯಾಕೆ ಅಫಿಷಿಯಲ್ ಲೆಟ್ರ್ ಯಾಕೆ ಡಿಫಿಕಲ್ಟಪ್ಪ ಅಂದರೆ ಅಲ್ಲಿ ನೀವು ಡೆಫಿನೆಟ್ಲಿ ಅಡ್ರೆಸ್ ಕೊಟ್ಟಿರಲ್ಲ ಅವರು ಯಾವ KSRTC ಆಫೀಸಿಗೆ ಬರಿಬೇಕು ಅಂದ್ ಮಕ್ಳಿಗೆ ನಿಮಗೇನಾಗತ್ತೆ ಆ್ಯಕ್ಚುಲಿ ಅಂದರೆ ಯಾವ ಪ್ಲೇಸದಲ್ಲಿ ಹೆಡ್ ಆಫೀಸ್ ಇದೆಯಪ್ಪ, ಎಡಿಟರ್, ನ್ಯೂಸ್ ಪೇಪರ್ ಹೆಡ್ ಆಫೀಸ್ ಎಲ್ಲಿದೆ, KSRTC ಮ್ಯಾನೇಜರ್ ಎಲ್ಲಿರ್ತಾರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಭಾಳಷ್ಟು ಮಕ್ಕಳಿಗೆ ಸೊ ಬೆಟರ್ ಏನು ಮಾಡ್ಬೇಕು, ನೀವು ಫ್ರಾಮ್ ಅಡ್ರೆಸ್ ಕೊಟ್ಟಿರ್ತಾರೆ ಅದಷ್ಟೇ ಯೂಸ್ ಆಗಿದೆ. ನೀವು ಯಾವುದು ಪರ್ಸ್ನಲ್ ಲೆಟ್ರಲ್ಲಿ ಫ್ರಾಮ್ ಅಡ್ರೆಸ್ ಕೊಟ್ಟಿರ್ತಾರೆ ಅವರು, ಟು ಕಝಿನ್, ಟು ಫ್ರೆಂಡ್ ಅಂತ ಕೊಟ್ಟಾರ, ಟು ಫಾದರ್ ಕೊಟ್ಟಿದ್ದಾರೆ, ಟು ಫಾದರ್ 2 ಸತಿ ರಿಪೀಟ್ ಆಗಿದೆ ಟು ಫಾದರ್.
ಸೊ ಇದು ಯಾಕೆ ಈಸಿ ಅಂದರೆ ಫ್ರಾಮ್ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ, ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಬರಿಬೋದು. ಇನ್ನು ಟು ಅಡ್ರೆಸ್ ಏನಿದೆಯಲ್ಲ, ಲೆಟ್ರೆಲ್ಲ ಮುಗಿದ ಮೇಲೆ ನೀವು XYZ ಹಾಕಿಬಿಟ್ಟು ಒಂದು ನಿಮಗೆ ಗೊತ್ತಿರೋದೊಂದು ಅಡ್ರೆಸ್ ಹಾಕಿಬಿಟ್ರೆ ಮುಗೀತು. ಇಷ್ಟೇ ಇರುತ್ತೆ. ಸೊ ಅಲ್ಲಿ 5 ಮಾರ್ಕ್ಸ್ ಬರ್ತೈತಿ. ಆಮೇಲೆ ಪ್ರಿಪ್ರೇಷನು ಭಾಳಷ್ಟು ಈಸಿ. ಸೊ ಗೋ ವಿತ್ ಪರ್ಸ್ನಲ್ ಲೆಟ್ರ್ ಅಂತ ನಾವು ಪರ್ಸ್ನಲಾಗಿ ನಿಮ್ಗೆ ಟಿಪ್ಪನ್ನು ಹೇಳ್ಬೋದು ಸ್ಕೋರ್ ಮಾಡೋಕ್ಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಏನು analysis of all the 4 question, comparison and analysis of all the 4 model SLC model question papers of 25 and 26. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು SLC ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಇಲ್ಲೇ ಬ್ಲೂ ಪ್ರಿಂಟ್ ಥರನೇ ಇದೆ, ಇದೇ ಡೆಫಿನೆಟ್ ಕ್ವೆಶನ್ಸೇ ಬರ್ತಾವೆ. ಸೊ ಮಕ್ಕಳೇ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ಸ್ ಮಾಡಿರಿ ನಿಮಗೆ ಇದರಲ್ಲಿ ಯಾವ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ. ಆಮೇಲೆ ಟಿಪ್ಸನ್ನು ಕೂಡ ಹೇಳ್ರಿ ಅಂತ ಕಮೆಂಟ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಆ ವಿಡಿಯೋವನ್ನು ಕೂಡ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಥ್ಯಾಂಕ್ ಯು ಆಲ್ ಚಿಲ್ಡ್ರನ್.